ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಹೊಸ ದೆವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಒಂದು ಕತೆ ನಡೆದಿರೋದು ಬಂದ್ಬಿಟ್ಟು ತುಂಬಾ ಭಯಂಕರ ಅಂತಲೇ ಹೇಳ್ಬೋದು. ಇದು ನಡೆದು ಸುಮಾರು 60-70 ವರ್ಷ ಕಳೆದಿದೆ ಅಂತಲೇ ಹೇಳ್ಬೋದು. ಈ ಕಥೆ ಆ್ಯಕ್ಚುಲಿ ಮೈಸೂರಿಂದ ಹುಬ್ಳಿಗೆ ಹೋಗುವಾಗ ರೈಲ್ವೆ ಬೋಗಿಯಲ್ಲಿ ಆಗಿರುವಂತಹ ಒಂದು ಕೆಟ್ಟ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಸೊ ಈ ಹಿಂದೆ ಆ ಬೋಗಿಯಲ್ಲಿ ತುಂಬ ಜನರು ಮೈಸೂರಿನಿಂದ ಹುಬ್ಳಿಗೆ ಹೋಗಬೇಕಾದ್ರೆ ಬೋಗಿಯಲ್ಲಿ ಸ್ವಲ್ಪ ಲೈಟ್ ಅಥವಾ ಕರೆಂಟ್ ಎಲೆಕ್ಟ್ರಿಕ್ ಸ್ವಲ್ಪ ಏರುಪೇರಾಗಿ ಇಡೀ ಬೋಗಿನೇ ಹತ್ತಿ ಉರಿದಿತ್ತು. ಹಾಗೆ ಅಲ್ಲಿದ್ದಂತಹ ಜನರೆಲ್ಲರೂ ಕೂಡ ಸುಟ್ಟು ಕರಕಲಾಗೋಗಿದ್ರು, ಹಾಗೆ ಬೂದಿಯಾಗೋಗಿದ್ರು ಅಂತಲೇ ಹೇಳ್ಬೋದು. ಆ ಮಟ್ಟಿಗೆ ಬೆಂಕಿ ಹತ್ತಿತ್ತು. ಅದರ ಸುತ್ತಮುತ್ತ ಹಿಂದೆ ಮುಂದೆ ಬೋಗಿಗಳು ತಪ್ಪಿಸ್ಕೊಂಡಿತ್ತು. ಅದು ಆಗಿನ ಕಾಲದ ರೈಲ್ವೆ ಅವರು ಗೊತ್ತಾಗಿ ತಕ್ಷಣ ನಿಲ್ಲಿಸಿ ಅದಕ್ಕೆ ನೀರನ್ನೆಲ್ಲ ಹಚ್ಚಿ ಕಮ್ಮಿ ಮಾಡಿದರು ಅಂತಲೇ ಹೇಳ್ಬೋದು. ಅದು ಆದಂತಹ ಇನ್ಸಿಡೆಂಟ್ ಬಂದು ಒಂದು ಸ್ಟೇಷನ್ನಲ್ಲಿನೇ ಆ ಥರ ಬೆಂಕಿ ಹತ್ತು ಉರಿದಿರೋದ್ರಿಂದ ಬರೀ ಒಂದು ಬೋಗಿಗೆ ಮಾತ್ರ ತೊಂದರೆ ಆಗಿ ಅಲ್ಲಿನ ಜನರೆಲ್ಲರೂ ಕೂಡ ಸುಟ್ಟು ಬೂದಿ ಆಗಿರುವಂಥದ್ದು. ಆದರೆ ಅದೇ ಬೋಗಿನ ರೆಡಿ ಮಾಡಿ ಮತ್ತೊಮ್ಮೆ ಮೈಸೂರಿಂದ ಹುಬ್ಳಿಗೆ ಹೋಗೋ ಟ್ರೈನಿಗೆ ಫಿಕ್ಸ್ ಮಾಡಿ ಈ ಥರ ಅದನ್ನ ಜನರಲ್ ಬೋಗಿ ಮಾಡಿ ಬಿಟ್ಟಿರ್ತಾರೆ. ಮೈಸೂರಿಂದ ಹುಬ್ಳಿಗೆ ಹೋಗಬೇಕಾದ್ರೆ ರವಿ ಅನ್ನೋ ಒಬ್ಬ ವ್ಯಕ್ತಿ ಮೈಸೂರಿನ ಟಿಕೆಟ್ ತಗೊಂಡು ಹುಬ್ಳಿಗೆ ಹೋಗೋದಕ್ಕೆ ಅಂತ ಹೇಳಿ ಹತ್ಕೊತಾನೆ. ಬೋಗಿ ಖಾಲಿದ್ದಂತಹ ಕಾರಣ ಹೋಗಿ ನೀಟಾಗಿ ಆ ಒಂದು ಬೋಗಿಲೇನೆ ಹೋಗಿ ಕೂತ್ಕೊತಾನೆ. ಅವನು ಹತ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾನೆ, ಯಾರೂ ಕೂಡ ಹತ್ತಿರೋದಿಲ್ಲ. ಸರಿ, ಅವನು ಹತ್ತಿ ಸುಮಾರು ಹೊತ್ತು ಕಳೆದ್ಮೇಲೆ ಟ್ರೈನ್ ಕೂಡ ಮೂವ್ ಆಗುತ್ತೆ. ಇವನ್ ಬೋಗಿಲಿ ಮಾತ್ರ ಒಬ್ಬರು ಇರಲಿಲ್ಲ. ಆದರೆ ಇವನಿಂದ ಹಿಂದೆ ಕಡೆ ಬೋಗಿ ಹೋಗೋದಕ್ಕೆ ದಾರಿನೂ ಕೂಡ ಇರಲಿಲ್ಲ. ಬಿಕಾಸ್ ಈ ಬೋಗಿಗೆ ಡೋರ್ ಎರಡೂ ಕಡೆಯಿಂದನೂ ಕೂಡ ಇತ್ತು. ಇದು ಸಿಂಗಲ್ ಬೋಗಿ ಆಗಿತ್ತು ಅಂತಲೇ ಹೇಳ್ಬೋದು. ಆದ ಕಾರಣ ಇವನಿದ್ದಂಥದ್ದು ಬಂದು ಲಾಸ್ಟ್ ಬೋಗಿ ಆಗಿತ್ತು. ಇವನ ಹಿಂದೆಗಡೆ ಆ ಫ್ಲ್ಯಾಗ್ ತೋರಿಸ್ತಾರಲ್ಲ ಅವರು, ಅದನ್ನ ಬಿಟ್ಟರೆ ಮುಂದೆಗಡೆ ಮಾತ್ರ ಬೋಗಿಗಳಿರೋದು. ಇವನು ಲಾಸ್ಟ್ ಬೋಗಿಯಲ್ಲಿ ಹೋಗಿ ಕೂತಿದ್ದ. ಟ್ರೈನ್ ಹೊರಟುವಾಗಲೂ ಕೂಡ ನನಗೆ ಗೊತ್ತಿರುತ್ತೆ ಯಾರೂ ಕೂಡ ಟ್ರೈನ್ ಒಳಗಡೆ ಹತ್ತಿಲ್ಲ, ಈ ಬೋಗಿ ಖಾಲಿ ಇದೆ ಅಂತ ಹೇಳಿ. ಇವನು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಬಿಡು, ಆರಾಮಾಗಿ ಒಬ್ಬನೇ ಹೋಗ್ಬೋದು ಟ್ರಾವೆಲ್ ಮಾಡ್ಕೊಂಡು ಅಂದ್ಕೊಂಡು ಹಾಗೆ ಆ ಸೀಟ್ ಮೇಲೆ ಮಲ್ಕೊಂಡು ಕಣ್ಬಿಟ್ಟು ನೋಡಿದಾಗ ಅವನ ಎದುರುಗಡೆನೆ ಬಿಳಿ ಬಟ್ಟೆ ಹಾಕಿದಂತಹ ಒಂದು ವಯಸ್ಸಾಗಿರುವಂತಹ ಅಜ್ಜ. ಕಣ್ಣೆಲ್ಲ ಬೆಳ್ಳಗಿತ್ತು, ಕಪ್ಪು ಗುಡ್ಡೆ ಅನ್ನೋದು ಇರಲಿಲ್ಲ ಆ ಒಂದು ಅಜ್ಜನ ಹತ್ರ. ಅವನು ಬಂದು, ಮಗು, ಈ ಬೋಗಿಯಲ್ಲಿ ಹತ್ತದವರು ಯಾರೂ ಕೂಡ ಜೀವಂತವಾಗಿ ಆಚೆ ಹೋಗಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಾನೆ. ಅದಕ್ಕೆ ರವಿ ನಗಾಡ್ತಾ ತಮಾಷೆ ಮಾಡಿದ್ದು ಸಾಕು, ಟ್ರೈನಲ್ಲಿ ಬೋಗಿಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರಿಸ್ತಿದ್ದೀರಾ, ಮಲ್ಕೊಳ್ಳಿ ಆರಾಮಾಗಿ ಅಂತ ಹೇಳಿ ಸುಮ್ಮನಾಗ್ತಾನೆ. ಅವನು ಕೂಡ ಮಲ್ಕೊತಾನೆ. ಈಗ ಅವನಿಗೆ ಗಮನಕ್ಕೆ ಬರುತ್ತೆ ತುಂಬ ಜನ ಬೋಗಿಯಲ್ಲಿ ಓಡಾಡ್ತಿದ್ದಾರೇನೋ, ತುಂಬ ಮಾತುಗಳೆಲ್ಲ ಪಿಸು ಅಂತ ಕೇಳಿಸ್ತಾ ಶುರು ಆಗುತ್ತೆ. ಹಾಗೆ ಕಂಡುಬಿಟ್ಟು ನೋಡಿದಾಗ ಎದುರು ಕಡೆ ಕೂತಿದಂತಹ ಮುತ್ಕಾನೂ ಕೂಡ ಅವನಿಗೆ ಕಾಣಿಸೋದಿಲ್ಲ. ಇದೇನಿದು, ಯಾರೂ ಕೂಡ ಇಲ್ವಲ್ಲ ಬೋಗಿಲಿ, ಆದರೂ ಯಾರೋ ಮಾತಾಡ್ತಿರೋ ಶಬ್ದ ಎಲ್ಲ ಕೇಳಿಸ್ತಿದ್ದಿಲ್ಲ ಅಂತಲೇ ಸೀಟಿಂದ ಎದ್ದು ಬಂದು ಹಿಂದೆಗಡೆ ಬಾತ್ರೂಮಲ್ಲಿ ಕನ್ನಡಿ ನೋಡಿದಾಗ ಆ ಬಾತ್ರೂಮಲ್ಲಿ ಅವನ ಪ್ರತಿಬಿಂಬದಲ್ಲೇ ಮತ್ತೊಂದು ಪ್ರತಿಬಿಂಬನೂ ಕೂಡ ಕಾಣಿಸ್ಕೊಳ್ಳುತ್ತೆ. ಹಿಂತಿರುಗಿ ನೋಡಿದಾಗ ಯಾರೂ ಇಲ್ಲ. ಇದು ನನ್ನ ಭ್ರಮೆ ಇರಬೇಕೇನೋ ಬಿಡು ಅಂತ ಹೇಳಿ ಆಚೆ ಕಡೆ ಬಂದು ಕೈ ತೊಳಿಬೇಕಾದ್ರೆ ಅಲ್ಲಿ ಕೂಡ ಕನ್ನಡಿಯಲ್ಲಿ ನೋಡಿದಾಗ ಅವನಿಗೆ ತುಂಬ ನೆರಳುಗಳು ಓಡಾಡ್ತಿರೋ ಥರ ಕಾಣಿಸುತ್ತೆ. ಆ ಒಂದು ಬೋಗಿ ತುಂಬ ನೆರಳುಗಳು, ಬರೀ ನೆರಳುಗಳೇ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅವನು ಹಿಂತಿರುಗಿ ನೋಡಿದಾಗ ಯಾವ ನೆರಳು ಕೂಡ ಅಲ್ಲಿ ಇರೋದಿಲ್ಲ. ಇದ್ದಕ್ಕಿದ್ದಂಗೆ ಮೇಲ್ಗಡೆ ಅಂದರೆ ಬೋಗಿಯ ಮೇಲ್ಗಡೆ ನೋಡಿದ ತಕ್ಷಣವೇ ಆ ಒಂದು ವಯಸ್ಸಾಗಿರುವಂತಹ ಅಜ್ಜ ಏನಿದ್ನಲ್ಲ ಅವನು ಬಂದು ತನ್ನ ಕತ್ತನ್ನೇ, ಅಂದರೆ ಈ ಒಂದು ರವಿ ಅನ್ನೋರ್ನ ಕತ್ತನ್ನೇ ಮುರಿದು ಆ ಒಂದು ಬೋಗಿಲಿನೇ ಅವನ್ನ ಸಾಯಿಸ್ತಾರೆ. ಹಾಗೆ ಇದ್ದಕ್ಕಿದ್ದಂಗೆ ಆ ಒಂದು ಮುದ್ಕನೂ ಕೂಡ ಕಾಣೆಯಾಗಿರುವಂಥದ್ದು. ಅಲ್ಲಿಂದ ರವಿಯ ಟಿಕೆಟ್ ಏನಿತ್ತಲ್ಲ ಅದು ಆ ಬೋಗಿಲಿನೇ ಉಳ್ಕೊಳ್ಳುತ್ತೆ. ರವಿಗೆ ಆಚೆ ಹೋಗೋದು ಕೂಡ ಆಗ್ತಿರೋದಿಲ್ಲ, ಬಿಕಾಸ್ ಡೋರೆಲ್ಲನೂ ಕೂಡ ಲಾಕ್ ಆಗಿತ್ತು. ಹಾಗೆ ಅವನದೇ ಲಾಸ್ಟ್ ಬೋಗಿ ಆಗಿತ್ತು. ಅದನ್ನ ಬಿಟ್ಟರೆ ಹಿಂದೆಗಡೆ ಫ್ಲ್ಯಾಗ್ ತೋರಿಸೋವಂಥವ್ರು ಮಾತ್ರ ಇದ್ದರು. ಅವ್ರನ್ನ ಕರೆಯೋಣ ಅಂದರೂ ಕೂಡ ವಾಯ್ಸ್ ಅಷ್ಟವರೆಗೂ ತಲುಪಲ್ಲ. ಏನು ಮಾಡೋದು ಅಂತ ಹೇಳಿ ಕೊನೆಗೆ ರವಿ ಅವನ ಜೀವನನೇ ಬಿಡಬೇಕಾಗಿತ್ತು.
ಸರಿ ಅಂತ ಹೇಳಿ ಟ್ರೈನ್ ಹುಬ್ಳಿಗೆ ಬಂದು ತಲುಪೋ ಅಷ್ಟರಲ್ಲೇ ಬೆಳಗ್ಗೆ ಆಗಿತ್ತು. ಡೋರ್ ಲಾಗ್ ಆಗಿದ್ದ ಕಾರಣ ಟ್ರೈನ್ ಮಾಸ್ಟರ್ ಆ ಒಂದು ಡೋರ್ನ ತೆಗೆದುಬಿಟ್ಟು ನೋಡಿದಾಗ ರವಿಯ ಮುರಿದ ಕತ್ತು ಮಾತ್ರ ಅಲ್ಲಿತ್ತು. ಆದರೆ ಅವನ ದೇಹ ಅದಿರಲಿಲ್ಲ, ಬರೀ ರುಂಡ ಮಾತ್ರ ಇತ್ತು. ಮಿಕ್ಕಂತಹ ಯಾವ ಭಾಗನೂ ಆ ಟ್ರೈನಲ್ಲಿ ಎಲ್ಲೂ ಕೂಡ ಕಾಣಿಸ್ಲಿಲ್ಲ. ಕೊನೆಗೆ ಅವನ ಟಿಕೆಟ್ ಕೂಡ ಅಲ್ಲೇ ಇದ್ದಿದ್ದಂಥದ್ದು ಅವನಿಗೆ ಕಾಣಿಸುತ್ತೆ ಟ್ರೈನ್ ಮಾಸ್ಟರ್ಗೆ. ಅಲ್ಲಿಂದ ಈ ಒಂದು ಬೋಗಿ ಸರಿ ಇಲ್ಲ, ಇದನ್ನು ಆದಷ್ಟು ಬೇಗ ಸ್ಕ್ರ್ಯಾಪ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ಆ ಬೋಗಿನ ಸ್ಕ್ರ್ಯಾಪ್ ಮಾಡಿರುವಂಥದ್ದು. ಕೆಲವು ರೈಲುಗಳು ಗುರಿಯವರೆಗೆ ತಲುಪುವುದಿಲ್ಲ, ಅವು ಆತ್ಮಗಳನ್ನು ಮಾತ್ರ ಸಾಗಿಸುತ್ತವೆ ಅನ್ನೋ ಮಾತು ಈ ಒಂದು ಕಥೆಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳ್ತಾ, ಕತೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ, ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ.